ಬೆಂಗಳೂರಿನ ಪರಪ್ಪನ ಅಗ್ರಹಾರ ಬಂದಿಖಾನೆಯಲ್ಲಿರುವ ಪಿಡಿಪಿ ನಾಯಕ ಅಬ್ದುಲ್ ನಾಸಿರ್ ಮದನಿಯನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಪಿಡಿಪಿ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ತಲಪಾಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಬಂದಿಖಾನೆಯಲ್ಲಿರುವ ಪಿಡಿಪಿ ನಾಯಕ ಅಬ್ದುಲ್ ನಾಸರ್ ಮದನಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಪಿಡಿಪಿ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ಕರ್ನಾಟಕ ಕೇರಳ ಗಡಿಭಾಗ ತಲಪಾಡಿಯಲ್ಲಿ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಪಿಡಿಪಿ ಮುಖಂಡ ಅಜಿತ್ ಕುಮಾರ್ ಆಸಾಡ್, ಕೇವಲ ಟೆಲಿಫೋನ್ ಕರೆಯ ಆಧಾರದಲ್ಲಿ ಒಬ್ಬ ವ್ಯಕ್ತಿಯನ್ನ ಉಗ್ರಗಾಮಿ ಎಂದು ಪರಿಗಣಿಸಿ ಮದನಿಯವರನ್ನ ಬಂಧಿಸಿದ ಕರ್ನಾಟಕ ಪೊಲೀಸರು ಒಬ್ಬ ಉನ್ನತ ನಾಯಕ ಜೀವನ ಮೌಲ್ಯವನ್ನು ಕಸಿದುಕೊಂಡಿದ್ದಾರೆ. ಉಗ್ರಗಾಮಿ ನಜೀರ್ ನೀಡಿದ ಹೇಳಿಕೆ ಆಧಾರದಲ್ಲಿ ಬಂಧನಕ್ಕೊಳಗಾದ ಮದನಿ ಅವರನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು, ತಪ್ಪಿದಲ್ಲಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ದಶಕಗಳ ಹಿಂದೆ ತಮಿಳುನಾಡು ಪೊಲೀಸರಿಂದ ಬಂಧನಕ್ಕೊಳಗಾದ ಮದನಿಯನ್ನು ಇದೀಗ ಕರ್ನಾಟಕ ಪೊಲೀಸರು ಬಂಧಿಸಿದ್ದಾರೆ. ತಲಪಾಡಿಯ ಪ್ರತಿಭಟನೆ ಕರ್ನಾಟಕ ಗಡಿಗೆ ಅಂತ್ಯವೆಂದು ಕರ್ನಾಟಕ ಸರ್ಕಾರ ಅರಿತುಕೊಂಡರೆ ಅದು ಭ್ರಮೆ, ಅದು ನಮ್ಮ ಪ್ರತಿಭಟನೆಯ ಆರಂಭ ಎಂಬುದನ್ನು ಮನಗಂಡರೆ ಒಳಿತು ಎಂದು ಎಚ್ಚರಿಸಿದರು. ಪಿಡಿಪಿ ಯಾವುದೇ ರಾಜ್ಯದ ಪೊಲೀಸರ ವಿರೋಧಿಯಲ್ಲ. ಉಗ್ರಗಾಮಿ ಚಟುವಟಿಕೆಗಳನ್ನು ಸದಾ ವಿರೋಧಿಸುತ್ತಾ ಬಂದಿರುವ ಇತಿಹಾಸವಿರುವ ಪಿಡಿಪಿ ನಿರಪರಾಧಿಗಳನ್ನು ಬಂಧಿಸಲು ಮುಂದಾಗುವ ಪೊಲೀಸರ ಅನೀತಿಯ ವಿರುದ್ಧ ಸದಾ ಹೋರಾಟ ನಡೆಸಿದೆ, ಮುಂದೆಯೂ ಅದನ್ನು ಮುಂದುವರಿಸಲಿದೆ. ಪಿಡಿಪಿಯದ್ದು ಜನಪರ ಹೋರಾಟ ಎಂದು ಅವರು ಹೇಳಿದರು. ಮಂಜೇಶ್ವರದಲ್ಲಿ ಕಾಲ್ನಡಿಗೆ ಜಾಥಾ ಉದ್ಘಾಟಿಸಿದ ಪಿಡಿಪಿ ಕೇರಳ ರಾಜ್ಯ ಕಾರ್ಯದರ್ಶಿ ಸ್ವಾಮಿ ವರ್ಕಲರಾಜ್ ಅವರು, ಕೋರ್ಟ್ನಿಂದ ನಿರಪರಾಧಿ ಎಂದು ಸಾಬೀತಾದರೂ ಪಿಡಿಪಿ ನಾಯಕರನ್ನ ಬಂಧಿಸಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯದರ್ಶಿ ಯೂನಸ್ ತಳಂಗರ್, ಪಿಡಿಪಿ ಕಾರ್ಯಕರ್ತರಾದ ಕೆವಿ ಪುರುಷೋತ್ತಮ, ಸಿರಾಜ್ ತಿರುವನಂತಪುರ, ಮೈಲಕ್ಕಾಡ್ ಶಹಾ ಕೊಲ್ಲಂ, ಚಂದ್ರನ್ ತಿಪ್ಪು ನಾಲ್, ವಕೀಲ ಪ್ರಸಾದ್, ಜುಬೈರ್ ಸಬಾಹಿ, ಬಶೀರ್ ಕುಂಜತ್ತೂರು, ಸಾಬು ಕೊಟ್ಟಾರಕರ, ಬಿರಾನ್ ಸಾಹಿಬ್, ಸಿರಾಜ್ ಶಾ, ಮುಜೀಬ್, ರೆಹಾನ್, ವೆಲಾಯುಧನ್ ಹಾಗೂ ಮಾನವ ಹಕ್ಕು ಆಯೋಗಗಳ ಪರವಾಗಿ ಇಸಾತ್ ಪಜೀರ್ ಭಾಗವಹಿಸಿದರು. ಪಿಡಿಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷ ಜುಬೈರ್ ಪಡ್ಪು ಸ್ವಾಗತಿಸಿದರು. ಮಧ್ಯಾಹ್ನ 3:30ಕ್ಕೆ ಆರಂಭಗೊಂಡ ಕಾಲ್ನಡಿಗೆ ಜಾಥಾ ಸಂಜೆ 4:30ಕ್ಕೆ ತಲಪಾಡಿ ತಲುಪಿತು. ಮಂಜೇಶ್ವರ, ಉಳ್ಳಾಲ, ಕೊಣಾಜೆ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದರು. ഇതിഹാസ നായകൻ അബ്ദുൽ നാസർ മദനിയെ നിങ്ങൾക്ക് കൽപ്പുറങ്കിലടക്കാൻ കഴിഞ്ഞിട്ടുണ്ടെങ്കിൽ അബ്ദുൽ നാസർ മദനി ഈ കേരളത്തിന്റെ മണ്ണിൽ ആയിരക്കണക്കിന് പോരാളികൾക്ക് ജന്മം നൽകിക്കൊണ്ടാണ് ഭരണകൂടം കുറിച്ചറിയണം. ഞാൻ പറയുന്നത് ബാംഗ്ലൂർ ഗൃഹരാജയുടെ കരിങ്കൽപ്പിക്കകത്ത് 24 മണിക്കൂറും കണ്ടു നിൽക്കുന്ന ആ ബൾബിനകത്ത്, വെളിച്ചത്തിനകത്ത്, പവർ വെളിച്ചത്തിനകത്ത് ഒന്നുറങ്ങാൻ പോലും അനുവദിക്കാതെ, ഒന്ന് വിശ്രമിക്കുവാൻ പോലും അനുവദിക്കാതെ ഞങ്ങളുടെ പ്രിയങ്കരനായ നേതാവിനെ അഗ്രഹാര സെൻട്രൽ ജയിലിന്റെ ഇരുമ്പടിക്കൊള്ളുകൊണ്ട് ക്രൂരമായി പീഡിപ്പിക്കപ്പെടുന്ന ഈ സർവ്വ ഭരണാധികാരികളോട് ഞങ്ങൾ പറയാറുള്ളത്, നിങ്ങൾ സത്യം കാണണ്ട. രാജ്യത്തിന്റെ 4 നില കൊട്ടാരങ്ങൾക്ക് മുകളിൽ ദേശീയ ഭൂമിനകത്ത് കറങ്ങുന്ന ഭാരതീയ ಮದನಿಯವರನ್ನ ಬೆಂಗಳೂರು ಸ್ಫೋಟದ ಆರೋಪಿಯಾಗಿ, ಬೆಂಗಳೂರು ಸ್ಫೋಟದ 32ನೇ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿಯೊಳಗೆ ಬಂಧಿಸಿದ್ದು ಈಗಾಗಲೇ ಸುಮಾರು 3 ತಿಂಗಳುಗಳು ಗತಿಸಿದೆ. ಮದನಿ ಮೇಲಿನ ಆರೋಪವು ಸುಳ್ಳೆಂದು ಸಾಬೀತಾಗಿ ಅವರು ದೋಷಮುಕ್ತವಾಗಿ ಹೊರಬಂದರು. ಕೊಯಂಬತ್ತೂರು ಜೈಲಿನಿಂದ ದೋಷಮುಕ್ತವಾಗಿ ಹೊರಬಂದರು. ಅವರ ಯೌವನದ ಅಮೂಲ್ಯ 9.5 ವರ್ಷಗಳನ್ನು ಅವರಿಂದ ಕಸಿದುಕೊಂಡಂತಹ ನ್ಯಾಯಾಂಗ ವ್ಯವಸ್ಥೆ ಅವರಿಗೆ ಮರಳಿ ಕೊಡಲು ಸಾಧ್ಯವೇ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನಿಸಬಯಸ್ತೇನೆ. ಒಂದಂತೂ ಸತ್ಯ, ಮದನಿಯ ಮೇಲೆ ಹಿಂದೇನು ಆರೋಪ ಹೊರಿಸಿ ಅವರನ್ನು ಕಂಬಿಯೊಳಗೆ ತಳ್ಳಲಾಗಿದೆಯೋ ಅದರ ಹಿಂದೆ ಇಲ್ಲಿನ ಪಟ್ಟಭದ್ರ ರಾಜಕೀಯ ಹಿತ